ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದುಬಿಟ್ಟು ಇಲ್ಲಿ ನೋಡಿ, ಫಿಟ್ ಎ ಸ್ಟ್ರೈಟ್ ಲೈನ್ ಆಫ್ ದ ಫಾರ್ಮ್ y ಈಸ್ ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಫಾರ್ ದ ಫಾಲೋಯಿಂಗ್ ಡೇಟಾ ಬೈ ದ ಮೆಥಡ್ ಲೀಸ್ಟ್ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆನಾ. ಸೊ ಅವ್ರು ಏನು ಫಾರ್ಮೇಟಲ್ಲಿ ಕೇಳಿದ್ದಾರೆ, y ಈಸ್ ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಫಾರ್ಮೇಟಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ನಾವು ಎಕ್ಸು ಮತ್ತು ವೈ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನೇ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಡೆಸಿಮಲ್ಸಲ್ಲಿದೆ, ಪ್ಲೀಸ್ ರೈಟ್. ಅವ್ರು ಎಷ್ಟು ಕಂಪ್ಲೀಟ್ ಡೆಸಿಮಲ್ಸ್ ಕೊಟ್ಟಿದ್ದಾರಲ್ವ, ಲೈಕ್ ಅದು ಫುಲ್ ಬರ್ಕೋಬೇಕು. ನೀವೇ ರೌಂಡ್ ಫಿಗರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫೈನ್. ಥರ್ಡ್ ಕಾಲಮ್ ಬಂದುಬಿಟ್ಟು ಎಕ್ಸ್ ಇಂಟು ವೈ. ಸೊ ಎಕ್ಸ್ ಇಂಟು ವೈ, ಸೊ ನಾನು ಒಂದೆರಡು ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಎನಿ ಹ್ಯಾವ್ 0 ಇಂಟು ಎನಿಥಿಂಗ್ ಈಸ್ ವಾಟ್ 0. ಸೊ ಫಸ್ಟ್ ಒನ್ ನಾನು 0 ಅಂತ ಬರ್ಕೊಳ್ತೀನಿ. ಸೆಕೆಂಡ್ ಒನ್ ತೋರಿಸ್ತಾ ಇದ್ದೀನಿ. ಇಲ್ಲಿ 0.2 ಅಂತ ಇದೆ ಅಲ್ವಾ. ಸೊ ಪ್ಲೀಸ್ ಚೆಕ್ ಕ್ಯಾಲ್ಕುಲೇಟರ್. 0.2 ಓಕೆ ಇಂಟು ಇಲ್ಲೇನಂತ ಇದೆ 0.3242 ಅಂತ ಇದೆ. ಸೊ ಪ್ಲೀಸ್ ಟೆಕ್ ಕ್ಯಾಲ್ಕುಲೇಟರ್. 0.3242 ಚೆಕ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟರ್ನಲ್ಲಿರೋದು ಮತ್ತು ಇಲ್ಲಿ ಬೇಕಾಗಿರೋದು ಸೇಮ್ ಇದೆಯಾ ಅಂತ. ದೆನ್ ಈಕ್ವಲ್ಸ್ ಅಂತ ಟೈಪ್ ಮಾಡಿ. ಸೊ ಇದು ನಿಮಗೆ ಇಲ್ಲಿ ಈ ಥರ ಯೂಸೇಜ್ ಮಾಡ್ತಾ ಇದ್ದರೆ ನಿಮಗೆ ಇಲ್ಲಿ ಫ್ರ್ಯಾಕ್ಷನ್ಸಲ್ಲಿ ಬರುತ್ತೆ. ನಿಮಗೆ ಡೆಸಿಮಲ್ ಬೇಕು ಅಂದರೆ ಈ ಒಂದು ಸಿಂಬಲ್ನ ಯೂಸ್ ಮಾಡ್ಕೊಳ್ಳಿ. ಲೈಕ್ ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಡೆಸಿಮಲ್ಸಲ್ಲಿ ಬರುತ್ತೆ. 0.06484 ಕಂಪ್ಲೀಟ್ ಡೆಸಿಮಲ್ಸ್ಗಳನ್ನು ಬರೀಬೇಕು. ಸೊ 0.06484 ಓಕೆನಾ. ಅದೇ ಥರ ನೆಕ್ಸ್ಟ್ ಒನ್ ಮಾಡೋಣ. 0.4 ಇಂಟು 0.4 ಓಕೆ 0.4 ಇಂಟು 0.4248 ಅಂತ ಇದೆ. 0.4248 ಈಕ್ವಲ್ಸ್ ಏನಂತ ಬರ್ತಾ ಇದೆ ನಿಮಗೆ 0.16992 ಓಕೆನಾ. ಸೊ ಅದನ್ನು ಬರ್ಕೊಳ್ಳಿ. ಇದೇ ಥರ ಪ್ರತಿಯೊಂದಕ್ಕೂ ನೀಟಾಗಿ ಟೈಪ್ ಮಾಡಿ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿ. ಎಕ್ಸ್ ವೈ ಬಂದಾಯಿತು. ಓಕೆ, ಈಗ ಇಲ್ಲೇನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಏನೇ 0 ಸ್ಕ್ವೇರ್ ಈಸ್ 0ನೇ. 0.2 ಸ್ಕ್ವೇರ್ ಅಂತ ಬಂತು ಅಂದರೆ 0.2 ಸ್ಕ್ವಯರ್. ಇದು ಎಕ್ಸ್ ಸ್ಕ್ವಯರ್. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಪ್ರಿಂಟಿಂಗ್ ಹೋಗಿದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಅಂತಿರುತ್ತೆ. ಸೊ ಪ್ಲೀಸ್ ಟೈಪ್ ಸ್ಕ್ವಯರ್ ಈಕ್ವಲ್ಸ್ ಏನಂತ ಬಂತು ನಿಮಗೆ 0.04 ಅಂತ ಬರುತ್ತೆ. ಓಕೆನಾ. ಸೊ ನನಗಿದು ಕನ್ಫ್ಯೂಷನ್ ಆಗುತ್ತೆ ಈ ಥರ ಸ್ಕ್ವೈರಿಂಗ್ ಮಾಡೋದು ಅಂತಂದರೆ ಯು ಕ್ಯಾನ್ ಟೈಪ್ 2 ಟೈಮ್ಸ್ 0.2 ಇಂಟು 0.2 ಅಂತ ಟೈಪ್ ಮಾಡಿ ಈಕ್ವಲ್ಸ್ 1/25 ಅಂತ ಬರುತ್ತೆ. ಇದನ್ನು ಡೆಸಿಮಲ್ ಕನ್ವರ್ಟ್ ಮಾಡಬೇಕಂದ್ರೆ ಈ ಸಿಂಬಲ್ಲು ಟೈಪ್ ಮಾಡಿ 0.04 ಬಂದಿದೆ. ಓಕೆನಾ, 0.04. ಅದೇ ಥರ ಪ್ರತಿಯೊಂದಕ್ಕೂ ಕೂಡ ನೀವು ಸ್ಕ್ವೈರಿಂಗ್ ಮಾಡಿ ಬರೀಬೇಕು. ಪ್ರತಿಯೊಂದು ಕಾಲಮ್ದು ನೀವು ಸಮೇಷನ್ ಮಾಡಿ, ಸಮ್ ಮಾಡಿ. ಓಕೆ, ಸಮೇಷನ್ ಮಾಡಿ ಬರೀತೀರಾ ಆನ್ಸರ್ನ. ಈ ಎರಡು ನಾರ್ಮಲ್ ಇಕ್ವೇಷನ್ಗಳು ಹೇಳ್ಕೊಟ್ಟಿದ್ದೀನಲ್ಲ, ಸಮೇಷನ್ ಆಫ್ ವೈ ಈಸ್ ಈಕ್ವಲ್ ಟು ಎನ್ ಎ ಪ್ಲಸ್ ಬಿ ಎಕ್ಸ್. ಸಮೇಷನ್ ಆಫ್ ವೈ ಎಷ್ಟು ಬಂದಿದೆ ನಿಮಗೆ 3.417 ಬಂದಿದೆ. 3.417 ಬರೀರಿ ಈಕ್ವಲ್ಸ್ ಎನ್ ಇಂಟು ಎ. ಎನ್ ಇಂಟು ಎ ಅಂತಂದರೆ ಏನು, ಎನ್ ಎಷ್ಟು ಡೇಟಾಸ್ ಇದೆ 1 2 3 4 5 6 ಡೇಟಾಸ್ ಇದೆ. ಸೊ ಹಾಗಾಗಿ 6a ಪ್ಲಸ್ ಬಿ ಇಂಟು ಸಮೇಷನ್ ಆಫ್ ಎಕ್ಸ್. ಸಮೇಷನ್ ಆಫ್ ಎಕ್ಸ್ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನಂತ ಬಂದಿದೆ ನಿಮಗೆ 3 ಅಂತ ಬಂದಿದೆ. ಸೊ ಪ್ಲೀಸ್ ರೈಟ್ 3. ಸೊ ಈ ಕ್ವೆಶನ್ ನಾನು 2 ಅಂತ ಕರ್ಕೊಳ್ತೀನಿ. ಗಿವನ್ ಒಂದು ಕ್ವೆಶನಲ್ಲಿ ಕೊಟ್ಟಿರ್ತೀನಿ 1 ಅಂತ ಕರ್ಕೊಳ್ತೀನಿ. ದೆನ್ ನೆಕ್ಸ್ಟ್ ನಾರ್ಮಲ್ ಸೆಕೆಂಡ್ ಇಕ್ವೇಷನ್ ಏನು, ಸಮೇಷನ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎ ಸಮೇಷನ್ ಆಫ್ ಎಕ್ಸ್ ಪ್ಲಸ್ ಬಿ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಸಮೇಷನ್ ಆಫ್ ಎಕ್ಸ್ ವೈ ಇಲ್ಲಿರ್ತಕ್ಕಂಥದ್ದನ್ನು ಫುಲ್ ಕಂಪ್ಲೀಟ್ ಡೆಸಿಮಲ್ ಬರೀಬೇಕು. 2.525596 ಬರ್ಕೊಳ್ಳಿ ಈಸ್ ಈಕ್ವಲ್ ಟು ಎ ಇಂಟು ಸಮೇಷನ್ ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್ 3 ಪ್ಲಸ್ ಬಿ ಆಸ್ ಇಟ್ ಈಸ್ ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ನ ಆ್ಯಡ್ ಮಾಡಿದ್ರೆ 2.2 ಬಂದಿದೆ. ಈಗ ಸಾಲ್ವಿಂಗ್ ದೀಸ್ ಟು ಸೈಮಲ್ಟೇನಿಯಸ್ ಇಕ್ವೇಷನ್ ಹೇಗೆ, ಟೇಕ್ ಕ್ಯಾಲ್ಕುಲೇಟರ್, ಕ್ಯಾಲ್ಸಿ ತೊಗೊಳ್ಳಿ, ಮೋಡ್ನ ಒಂದು ಥರ ಟೈಪ್ ಮಾಡಿ. ಇಲ್ಲಿ ಇಕ್ವೇಷನ್ ಅಂತ ಇದೆ. ಸೊ ಟೈಪ್ 5. ಈಗ 5 ಅಂತ ಇಲ್ಲೇ ಅವ್ರು ಕೊಟ್ಟಿದ್ದಾರೆ. ಸೊ 5 ಅಂತ ಟೈಪ್ ಮಾಡಿ. ಈಗ ಫಸ್ಟ್ ಸೆಲೆಕ್ಟ್ ಮಾಡಬೇಕಾ, ಸೆಕೆಂಡಾ, ಥರ್ಡಾ, ಫೋರ್ತಾ? ನಾವೇನು ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡಬೇಕು. ಓಕೆನಾ. ಸೊ ಪ್ಲೀಸ್ ಟೈಪ್ 1. ಈಗ ಎ ಕೋಎಫಿಷಿಯೆಂಟ್ನ ಟೈಪ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಈಕ್ವೇಷನಲ್ಲಿ ಎ ಕೋಎಫಿಷಿಯೆಂಟ್ ಏನಿದೆ 6 ಇದೆ. ಸೊ ಐ ಆಮ್ ಟೈಪಿಂಗ್ 6 ಈಕ್ವಲ್ಸ್. ನೆಕ್ಸ್ಟ್ ಬಿ ಕೋಎಫಿಷಿಯೆಂಟ್ ಏನಿದೆ 3 ಇದೆ. ಸೊ ಐ ಆಮ್ ಟೈಪಿಂಗ್ 3 ಈಕ್ವಲ್ಸ್. ಸಿ ವ್ಯಾಲ್ಯೂ ಏನಂತ ಇದೆ 3.417 ಅಂತ ಇದೆ. ಸೊ ಪ್ಲೀಸ್ ರೈಟ್ 3.417. ಒಂಚೂರು ಮಿಸ್ಟೇಕ್ ಆಗಬಾರ್ದು. ಈಕ್ವಲ್ಸ್. ಈಗ ಸೆಕೆಂಡ್ ಇಕ್ವೇಷನಲ್ಲಿ ಇರ್ತಕ್ಕಂಥ ಎ ವ್ಯಾಲ್ಯೂ, ಈ ಕೋಎಫಿಷಿಯೆಂಟ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ 3. ಸೊ ಐ ಆಮ್ ಟೈಪಿಂಗ್ 3 ಈಕ್ವಲ್ಸ್. ಬಿ ಕೋಎಫಿಷಿಯೆಂಟ್ ಏನಿದೆ 2.2 ಇದೆ. ಸೊ ಪ್ಲೀಸ್ ಟೈಪ್ 2.2 ಈಕ್ವಲ್ಸ್. ಸಿ 2.25596. 2.25596 ಓಕೆನಾ. ಈಕ್ವಲ್ಸ್ ಅಂತ ಟೈಪ್ ಮಾಡಿ, ಇನ್ನೊಮ್ಮೆ ಈಕ್ವಲ್ಸ್ ಅಂತ ಟೈಪ್ ಮಾಡಿ. ಇವಾಗ ನಿಮಗೆ ವ್ಯಾಲ್ಯೂ ಬರ್ತಾ ಇದೆ. ಈ ಎಕ್ಸ್ ಈಸ್ ನಥಿಂಗ್ ಬಟ್ ಎ ಅಂತ ಇಲ್ಲಿ. ಸೊ ಡೆಸಿಮಲಲ್ಲಿ ಬಂತು ಅಂದರೆ 0.178 ಇಲ್ಲಿ ಬರೆದಿದ್ದೀನಿ. 1 ಸೆಕೆಂಡ್. ಓಕೆ, ಸೊ ಇಲ್ಲಿ ನೋಡಿ
ಸಾಲ್ವಿಂಗ್ ಸೈಮಲ್ಟೇನಿಯಸ್ ಇಕ್ವೇಷನ್ ವಿ ವಿಲ್ ಗೆಟ್ ಫಸ್ಟ್ ಎಕ್ಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎ ವ್ಯಾಲ್ಯೂ 0.1784 ಇಲ್ಲೇನು ಬಂದಿದೆ ಅದನ್ನೇ ಬರ್ಕೋಬೇಕು. ದೆನ್ ಈಕ್ವಲ್ಸ್ ಬಿ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವೈ ವ್ಯಾಲ್ಯೂ ಹಿಯರ್ 0.78208 ಅದನ್ನೇ ಬರ್ಕೊಂಡಿದ್ದೀನಿ. 0.7820 ಇಲ್ಲಿವರೆಗೂ ಮಾಡ್ಕೊಳ್ಳಿ. ಸೊ y ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಫಾರ್ಮೆಟಿಗೆ ಬರೀರಿ ಅಂತ ಹೇಳಿದ್ದಾರೆ. ಹೆನ್ಸ್ y ಈಸ್ ಈಕ್ವಲ್ ಟು ಎ ಪ್ಲೇಸಲ್ಲಿ ಏನು ಬರೀಬೇಕು 0.1784 ಬರೆದ್ಬಿಟ್ಟು ಪ್ಲಸ್ ಬಿ ಪ್ಲೇಸಲ್ಲಿ 0.7820 ಬರೆದ್ಬಿಟ್ಟು ಇಂಟು ಎಕ್ಸ್ ಅಂತ ಬರೀರಿ. ಓಕೆನಾ? ದಿಸ್ ಈಸ್ ದ ಫೈನಲ್ ಈಕ್ವೇಷನ್. ಓಕೆ, ಥ್ಯಾಂಕ್ ಯು.